ಎಲ್ಲರಿಗೂ ನಮಸ್ಕಾರ ರೀಪ. ನೀವೇನು ನೋಡಾತಿರಲ್ಲ, ಈ ಪಕ್ಷಿ ಹೆಸರು ಬಾಯಾ ವಿವರ್ ಪಕ್ಷಿ ಅಂತ ಹೇಳಿ ಕನ್ನಡದಾಗ ಗಿಜುಗ ಪಕ್ಷಿ ಅಂತ ಕರೀತಾರೆ. ಈ ಹೆಸರನ್ನ ಎಲ್ಲೋ ಕೇಳ್ದಂಗೆ ಐತಲ್ಲ. ಹಾಂ, ನೀವೇನು ಶಾಲೆ ಕಲ್ತಿದ್ರಲ್ಲ ಅದೇ ಗಿಜುಗನ ಗೂಡು ನೋಡ್ರಿ. ಇದು ಇಂಗ್ಲೀಷ್ನಾಗ ವಿವಿಂಗ್ ಅಂತಂದ್ರೆ ಹೆಣಿಯೋದು ಅಂತ ಅರ್ಥ. ನಮ್ಮ ಮನ್ಯಾಗ ತಾಯಂದ್ರೆ ಹೆಂಗೆ ಬಟ್ಟೆ ಹೆಣಿತಿರ್ತಾರಲ್ಲ, ಹಂಗೆ ಹುಲ್ಲು ಮತ್ತು ಬೇರೆ ಬೇರೆ ಎಲಿಗಳಿಂದ ತನ್ನ ಈ ಅದ್ಭುತವಾದ Z+ ಸೆಕ್ಯೂರಿಟಿ ಹೊಂದಿರೋ ಗೂಡನ್ನು ಕಟ್ತೈತಿ ಈ ಗಂಡು ಗಿಜುಗ. ತೂಗುವ ತೊಟ್ಟಿಲಂಗೆ ಕಾಣೋ ಈ ಗೂಡನ್ನು ಯಾವುದೇ ಹಾವಾಗಲಿ ಬೆಕ್ಕಾಗಲಿ ಕೂಡ ಪ್ರವೇಶ ಮಾಡೋಕ್ಕಾಗಂಗಿಲ್ಲ. ಆದ್ರೆ ಯಾಕೆ ಇಷ್ಟೆಲ್ಲ ಕಸರತ್ತು ನಡೆಸ್ಯಾನ ಈ ಜೋಕುಮಾರ? ಈ ಶಾಣೆತನಕ ವಿಜ್ಞಾನ ಜಗತ್ತಿನಾಗ ನೆಸ್ಟಿಂಗ್ ಬಿಹೇವಿಯರ್ ಅಂತ ಕರೀತಾರೆ. ಈ ಎಲ್ಲ ಸರ್ಕಸ್ ನಡೆಯತ್ತಿರೋದು ಇಲ್ಲದಾಳ ನೋಡ್ರಿ. ಈಕಿ ಸಲುವಾಗಿನ ಗಂಡು ಪಕ್ಷಿಗಳು ಹೆಣ್ಣು ಪಕ್ಷಿಗಳನ್ನ ತಮ್ಮ ಕಡೆ ಸೆಳೆಯಾಕ ಸಾಕಷ್ಟು ಹರಸಾಹಸ ಮಾಡ್ತಾವು. ಅದು ಕೋಗಿಲೆ ಥರ ಮಧುರವಾಗಿ ಹಾಡು ಹಾಡೋದಾಗಿರ್ಬೋದು, ಅಥವಾ ನವಿಲಿನ ಥರ ಕುಣಿಯೋದಾಗಿರ್ಬೋದು, ನಮ್ಮ ಈ ಗಿಜುಗನ್ ಥರ ಮನಿ ಕಟ್ಟಿ ತನ್ನ ಆಸ್ತಿ ಇಷ್ಟ ಐತೆ ನೋಡಂತ ಹೇಳಿ ಮೆರೆಯೋದು ಆಗಿರ್ಬೋದು. ಒಂದ್ಸಲ ಹೆಣ್ಣು ಪಕ್ಷಿ ಈ ಗೂಡನ್ನ ಇನ್ಸ್ಪೆಕ್ಷನ್ ಮಾಡಿ ಏನಾರು ಲೈಕ್ ಮಾಡ್ತಂತ ಇಟ್ಕೊಡ್ರಿ, ಅವಾಗಿಂದ ಎರಡೂ ಪ್ರಣಯ ಪಕ್ಷಿಗಳು ತಮ್ಮ ಸಂಸಾರ ಚಲೋ ಮಾಡ್ತಾವ್ರಿ. ಇವನ್ನೆಲ್ಲ ನೋಡುವಾಗ ಯಾವ ಇಂಜಿನಿಯರಿಂಗ್ ಕಾಲೇಜ್ಗೂ ಹೋಗ್ಲಾರ್ದ ಈ ಸಣ್ಣ ಪಕ್ಷಿಗಳು ಮನಿ ಕಟ್ಟೋದ್ರಾಗ PhD ಮಾಡ್ಯಾವೇನೋ ಅನ್ನೋ ಒಂದು ಫೀಲಿಂಗ್ ಬರ್ತೈತಿ. ಮನುಷ್ಯರ ಸುಮ್ಮನೆ ಆವಾಗ ನಾವ ಗ್ರೇಟ್ ಅಂತ ಅನ್ಕೊಂಡು ತಿರುಗ್ತೀವಿ. ಎಷ್ಟು ಹುಚ್ಚರಲ್ಲ. ಈ ಒಂದು ಪರಿಸರದ ಇಂಜಿನಿಯರ್ಗೆ ನಿಮ್ಮ ಮೊಬೈಲ್ನಾಗಿಂದ ನೀವು ಅಲ್ಲೇ ಒಂದು ಸಲ ಮಾಡಿಬಿಟ್ರಿ. ಇದೇ ರೀತಿ ಇನ್ನೊಂದು ಪರಿಸರದ ಕಥೆಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.